ದೇವರಾಜ್ ಸರ್, ನೀವು ಯಾಕೋ ಇತ್ತೀಚೆಗೆ ಮುಸ್ಲಿಮರ ಓಲೈಕೆನ ಬಿಟ್ಬಿಟ್ಟಂಗೆ ಕಾಣಿಸ್ತಾ ಇದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಆದಂಥ ಪೆಟ್ಟುಗಳು, ಕುಮಾರಸ್ವಾಮಿ ಅವರು ಒಂದು ಕಡೆಗೆ ಮಾತನಾಡಿದಾಗ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬಿಡಿ ಅಂತಂದಿದ್ದು, ದೇವೇಗೌಡರನ್ನು ಮಾತಾಡ್ಸೋರ್ನ ಸುಮ್ಮನೆ ಕೂರಿಸಿದ್ ನೋಡಿದ್ರು. ಯಾಕೋ ಆ ವಿಚಾರದಲ್ಲಿ ಬೇಜಾರಾಗ್ಬಿಟ್ಟು ಆ ಸಮುದಾಯನೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರೆ ಏನು ಕತೆ? ಇಲ್ಲ ಸರ್, ಖಂಡಿತವಾಗಿಯೂ ಆ ರೀತಿಯಲ್ಲ. ಯಾಕೆಂದರೆ ಈಗಾಗಲೇ ಒಂದಂತೂ ಸತ್ಯ, ಏನು ಯಾರು ಹಿಂದುಳಿದಿರ್ತಾರೋ ಯಾವುದೇ ರೀತಿಯಲ್ಲಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರನ್ನ ಗುರುತಿಸ್ಬಿಟ್ಟು ಕೊಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಅಜೆಂಡಾ. BJPಲೂ ಇದೆ, JDSಲ್ಲೂ ಇದೆ, ಕಾಂಗ್ರೆಸ್ಸಲ್ಲೂ ಇದೆ. ಆದರೆ ನಾವು ಹೇಳ್ತಕ್ಕಂಥದ್ದು ಏನು, ಚುನಾವಣೆ ಸಂದರ್ಭ ಬಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ಅವ್ರ ಮೇಲೆ ಪ್ರೇಮ ಜಾಸ್ತಿ ಬರುತ್ತೆ. ಗೋಸಂಬೆ ಬಣ್ಣ ಅಂತಕ್ಕಂಥದ್ದು ನನ್ನ ಸಹೋದರಿ ಹೇಳಿದ್ರು, ಅದು ಅವ್ರಿಗೆ ಹೆಚ್ಚಿಗೆ ಅನ್ವಯಿಸುತ್ತೆ. ನಾನು ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಈಗ ಇಷ್ಟು ದಿವಸ ಇವರು ಇವಾಗ ಮಾಡಿದಂಥದ್ದೇನು, 10,000 ಕೋಟಿ ಮುಸ್ಲಿಂ ಸಮುದಾಯಕ್ಕೆ ಕೊಡ್ತೀವಿ, ಕೊಡಿಯಪ್ಪ ಅವರಿಂದ ಉಳಿದವರೇ ಕೊಡಬೇಕು ಅಂತ ನೀವು ಕಾರ್ಯಕ್ರಮ ಹಾಕೊಂಡಿದ್ರೆ ನಮ್ದು ಅಭ್ಯಂತರ ಇಲ್ಲ. ಆದರೆ ನೀವೇನು ಮಾಡ್ತೀರಿ, ಇವತ್ತು ರಾಜ್ಯದಲ್ಲಿ ಕಡು ಬರಗಾಲ ಇದೆ ಸರ್. ರೈತರನ್ನ ಇವತ್ತು ರಾಜ್ಯವನ್ನು ಸುಡ್ತಾ ಇದೆ ಇವತ್ತು ಬರಗಾಲ. ಆದರೆ ರೈತರು ಕೊಟ್ಟಿರ್ತಕ್ಕಂಥದ್ದು ಎಷ್ಟು, 2,000 ರೂಪಾಯಿ ಕೊಟ್ಟಿದ್ರಿ. ಅದು 2,000 ರೂಪಾಯಿ ಹೇಗೆ ಕೊಡ್ತೀರಿ ಅಂತಂದರೆ, ಹಿಂದಿನ ಸರ್ಕಾರ ಕೊಟ್ಟಿರ್ತಕ್ಕಂಥ 4,000 ರೂಪಾಯಿನ ನಿಲ್ಲಿಸ್ಬಿಟ್ಟು 2,000 ರೂಪಾಯಿ ಕೊಡ್ತೀರಿ. ಅಂದರೆ ನೀವು ಅದೇ ಮುಸ್ಲಿಂ ಸಮುದಾಯಕ್ಕೆ ಏನು ಮಾಡ್ತೀರಿ, ಇಂತಹ ಕಷ್ಟಕಾಲದಲ್ಲಿ 2,000 ರೂಪಾಯಿ 2,000 ಕೋಟಿ ಬಿಡುಗಡೆ ಮಾಡ್ತೀರಿ ನೀವು. ನಾನು ಅವ್ರು ಕೊಡಬೇಡಿ ಅಂತ ಹೇಳಲ್ಲ, ಸಂದರ್ಭ ಏನು, ನೀಡಬ್ದಿ ಅವರೇನು, ಇವತ್ತಿನ ತತ್ಕಾಲದ ಒಂದು ಪರಿಸ್ಥಿತಿ ಏನು ಅಪೇಕ್ಷೆ ಪಡ್ತಿದೆ. ಮೊದಲು ರೈತರಲ್ಲಿ ಮುಸ್ಲಿಮ್ರಿಲ್ವಾ, ಕ್ರಿಶ್ಚಿಯನ್ಸ್ ಇಲ್ವಾ, ಹಿಂದೂಗಳಿಲ್ವಾ, ಎಲ್ಲರೂ ಇದ್ದಾರೆ, ಒಕ್ಕಲಿಗರಿಲ್ವಾ, ಲಿಂಗಾಯತರಿಲ್ವಾ, ಎಲ್ಲ ಸಮುದಾಯ ಇದ್ದಾರೆ. ಅವರು ಮೊದಲು ಆದ್ಯತೆ ಯಾವುದಾಗಬೇಕಾಗಿತ್ತು ನಿಮಗೆ? 2,000 ಕೋಟಿ ಕೊಡೋದು ಆದ್ಯತೆ ಆಗಬೇಕಾಗಿತ್ತಾ, ಅಥವಾ ರೈತರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಬರಗಾಲವನ್ನು ಅಡ್ರೆಸ್ ಮಾಡೋದು ನಿಮ್ಗೆ ಆದ್ಯತೆ ಆಗಬೇಕಾಗಿತ್ತಾ? ಇದನ್ನು ಓಲೈಕೆ ಅಂತಕ್ಕಂಥದ್ದು ಇದು ಚುನಾವಣೆ ಬಂದಾಗ ಮಾತ್ರ ಇವರು ತಗೊತಾರೆ. ಪ್ರತಿಯೊಂದು ವಿಷಯನೂ ಅಷ್ಟೇ, ಕಾಂಗ್ರೆಸ್ಗೆ ಯಾವುದೇ ಸಮುದಾಯದ ಬಗ್ಗೆ ನಿರ್ದಿಷ್ಟವಾಗಿ ಪ್ರೀತಿ ಅಥವಾ ಕಾಳಜಿ ಇರಲಿಕ್ಕಿಲ್ಲ. ಚುನಾವಣೆಗೋಸ್ಕರ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಬಿಡಿಸಿ ಇವತ್ತು ದಿವಸ ಹಿಂದುಳಿದವ್ರ ಬಗ್ಗೆ ಹೇಳಿದ್ರು. ನಾನು ಸಾಚಾರ ವರದಿ ಬಗ್ಗೆ ನಾನು ಪೂರ್ತಿ ಬಿಡಿಸಿ ಹೇಳಿದ್ದೀನಿ. ಖಂಡಿತವಾಗಿಯೂ ಮುಸ್ಲಿಮರನ್ನ ಸರಿನಪ್ಪ, ಇವರು ಕಾಂಗ್ರೆಸ್ ಸರ್ಕಾರಕ್ಕೆ ಎಷ್ಟು ವರ್ಷ ಅಧಿಕಾರ ಕೊಟ್ಟರು, ಈ ದೇಶದಲ್ಲಿ ಮುಸ್ಲಿಮರನ್ನು ಇವರು ಮುಂದೆ ತರ್ತಾರೆ ಹೇಳಿ? ಈಗಾಗಲೇ 60 ವರ್ಷ ಅಧಿಕಾರ ಕೊಟ್ಟಾಯ್ತು, ಇನ್ನು ಎಷ್ಟು ವರ್ಷ ಕೊಡಬೇಕು ಇವ್ರಿಗೆ ಅಧಿಕಾರನ? ಎಷ್ಟು ವರ್ಷ ಕೊಟ್ಟರೆ ಇವರು ಮುಸ್ಲಿಮರ ಮುಂದೆ ತರ್ತಾರೆ? ಇವರು 60 ವರ್ಷದಲ್ಲಿ ತರಕಾಗ್ತಿರಲಿಲ್ಲ. ಇವರು ಯಾಕೆ ತರಲಿಲ್ಲ 60 ವರ್ಷದಲ್ಲಿ? ಇವರು ಹಿಂದುಳಿದವ್ರನ್ನ ಯಾಕೆ ತರಲಿಲ್ಲ ಇವರು ಮುಂದಕ್ಕೆ? ಹಾಗಾದ್ರೆ 60 ವರ್ಷದಲ್ಲಿ ಮೇಡಮ್ ಹೇಳ್ತಾ ಇದ್ರು ಪ್ರೈವೇಟೈಸೇಷನ್ ಇವತ್ತು ಮಾಡಿಬಿಟ್ಟು ಅಂತ. ಪ್ರೈವೇಟೈಸೇಷನ್ ಮಾಡಿದ್ದು 1992ರಲ್ಲಿ ನರಸಿಂಹರಾಯರು ಮನಮೋಹನ್ ಸಿಂಗ್ ಜೋಡಿ ತಂದಿದ್ದು. ಅದನ್ನ ಯಾಕೆ ಸುಳ್ಳು ಹೇಳ್ತೀರಾ ನೀವು? ಅವತ್ತಾದಂಥ ಪ್ರೈವೇಟೈಸೇಷನ್ನು ಏನು ಮಾನ್ಯ ನೆಹರು ಅವರು ಪ್ರಾರಂಭ ಮಾಡಿದಂಥ ಎಲ್ಲ ಸರ್ಕಾರಿ ಸಂಸ್ಥೆಗಳನ್ನು ಗುಳುಮನ್ಸಿದ್ದೇ ಈ ಕಾಂಗ್ರೆಸ್ ಸರ್ಕಾರ. ಸತ್ಯ ಯಾಕೆ ಒಪ್ಕೊಳ್ಳೋದಿಲ್ಲ ಇವರು? ಈ ರೀತಿಯಾಗಿ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಸರ್. ಖಂಡಿತವಾಗಿ ಮುಸ್ಲಿಮರ ಓಲೈಕೆ ಅವತ್ತು ಸಹ ಮುಸ್ಲಿಮರ ಓಲೈಕೆ ಬೇಡವೇ ಬೇಡ, 4% ವಿಚಾರ ಈ ಬಾರಿ ಅಲ್ಲ. ಮುಸ್ಲಿಮರ ಬಗ್ಗೆ ಏನಾಗಿದೆ, ಇವತ್ತಿನ ದಿವಸ ಮಾತನಾಡಲಿಕ್ಕೆ ಕೊಟ್ರೆ ಆ ವಿಷಯ ಇವತ್ತಿನ ದಿವಸ ಕೋರ್ಟ್ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಿದೆ. ಸೊ ಹಾಗಾಗಿ ನ್ಯಾಯಾಲಯದಲ್ಲಿ ನಾವೇ ಹೂಡಿರೋದನ್ನ, ಯಾಕೆಂದ್ರೆ ಹೂಡಿರ್ತಕ್ಕಂಥವ್ರು ಇವರೇ. ಮೋದಿ ಅವರೇ ಮಾತಾಡಿದಲ್ಲ, ನೀವು ಮೋದಿ ಅವರು ಮಾತನಾಡಿರ್ತಕ್ಕಂಥ ಹಿನ್ನೆಲೆ ನಾನು ಈಗಾಗಲೇ ಹೇಳಿದೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೆದಿರ್ತಕ್ಕಂಥ ಪತ್ರ ಇದೆಯಲ್ಲ, ಆ ಪತ್ರ ಇವತ್ತಿನ ದಿವಸ ಚುನಾವಣೆಯಲ್ಲಿ ಓಲೈಕೆ ರಾಜಕಾರಣ ಮಾಡ್ಲಿಕ್ಕೆ. ಅರುಣ್, ನಿಮಿಷ, ನೀವು ಹತಾಶೆ ಅಂತ ಹೆಂಗೆ ಹೇಳ್ತೀರಾ ಮೋದಿ ಅವರಿಗೆ? ಇವರು ಮುಖ್ಯಮಂತ್ರಿಗಳು ಮಾತಾಡ್ತಿದ್ದಾರೆ, DK ಶಿವಕುಮಾರ್ ಅವರು ಮಾತಾಡ್ತಿದ್ದಾರೆ, ಮೀಸಲಾತಿ ವಿಚಾರ ಮಾತನಾಡಿದ ತಕ್ಷಣ, ಹಿಂದೂ ಮುಸ್ಲಿಂ ವಿಚಾರ ಮಾತಾಡಿದ ತಕ್ಷಣ ಅವ್ರು ಹತಾಶೆ ಆಗ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಹಂಗೆ ಮಾತಾಡ್ತಾರೆ. ಹೌ ಕ್ಯಾನ್, ಯಾಕೆ ಹತಾಶೆ ಆಗ್ಬೇಕು? ಈಗ ಪ್ರಗತಿಯ ಮೇಲೆ, ಅಭಿವೃದ್ಧಿಯ ಮೇಲೆ ಉತ್ತಮ ಆಡಳಿತ ಕೊಟ್ಟು ಮೋದಿಜಿ ಅವರದೇ ಫೋಟೋ, ಮೋದಿಯವರ ಗ್ಯಾರಂಟಿ ತಾನೇ ಕೊಟ್ಟಿದ್ದಾರೆ. ಮೋದಿಯವರ ಗ್ಯಾರಂಟಿ ಕ್ಲಿಕ್ ಆಗಿದ್ದಿದ್ರೆ ಇದ್ಯಾವುದು ಬರ್ತಾ ಇರಲಿಲ್ಲ. ಆಗಿದ್ದಾಗ DK ಶಿವಕುಮಾರ್ ಅವರು ಒಕ್ಕಲಿಗ ವಿಚಾರ ಅಸ್ತ್ರ ಯಾಕೆ ಬಳಕೆ ಮಾಡಬೇಕಾಗಿತ್ತು? ಮೈಸೂರಲ್ಲಿ, ಮಂಡ್ಯದಲ್ಲೆಲ್ಲ, ಹಳೆ ಮೈಸೂರು ಭಾಗದಲ್ಲೆಲ್ಲ ಗ್ಯಾರಂಟಿ ವಿಚಾರಣೆ ಮಾಡಬೇಕಾಗಿತ್ತಲ್ಲ, ಒಕ್ಕಲಿಗ ಕಾರ್ಡ್ ಯಾಕೆ ಪ್ಲೇ ಮಾಡಬೇಕು? ಗ್ಯಾರಂಟಿ ವಿಚಾರವೂ ಹೌದು, ಒಕ್ಕಲಿಗ ನಾಯಕರು ಹೌದು, ಒಕ್ಕಲಿಗ ನಾಯಕರು ಹೌದು. ಅಲ್ಲ, ಮುಸಲ್ಮಾನ ವಿರೋಧಿಗಳ ಒಂದು ವಿಚಾರ ಬಂದಾಗ ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಾಳೆ ದಿನ ಪರ್ಕೆ ತಗೊಂಡು ಮುಸಲ್ಮಾನರನ್ನೆಲ್ಲ ಗುಡಿಸ್ಬಿಟ್ಟು ಆಚೆ ಹಾಕ್ಬಿಡ್ಬೋದು. ಆಮೇಲೆ ಸಿಖ್ಖರು ಅವರು ದಾಡಿ ಬಿಟ್ಟಿದ್ದಾರೆ, ಟರ್ಬನ್ ತಗೋತಾರೆ, ನಾಳೆ ದಿನ ಅವ್ರು ಬೇಡ ಅನ್ಸುತ್ತೆ, ಅವ್ರನ್ನೂ ಆಚೆ ಹಾಕ್ಬಿಡ್ಬೋದು. ಬೌದ್ಧರು ಬೇಡ ಅನ್ಸುತ್ತೆ. ಆಮೇಲೆ ಪುರೋಹಿತ ಶಾಹಿಗಳಿಗೆ ಅವರು ಒಕ್ಕಲಿಗರು ಅವ್ರ ಮಾತು ಕೇಳಲ್ಲ, ಒಕ್ಕಲಿಗರು ಬೇಡ ಅನ್ಸುತ್ತೆ. ಆಮೇಲೆ ಅಲ್ಲಿ SC STಗಳು, ಮಹಿಷಗಳು, ಅವರು ಗಲೀಜು ಜನ, ಅವ್ರು ಬೇಡ ಅನ್ಸುತ್ತೆ. ಲಿಂಗಾಯತರು ಅವ್ರು ಬೇಡ ಅನ್ಸುತ್ತೆ. ಇದು ಈ ದೇಶದಲ್ಲಿ ನಡೆಯಲ್ಲ. ಇದು ಪ್ರಜಾಸತ್ತಾತ್ಮಕ ದೇಶ, ಸಂವಿಧಾನಾತ್ಮಕ ದೇಶ. ನಾನು ವಿವರಣೆ ಕೇಳಲ್ಲ, ಅವ್ರು ಹೇಳಿದ ಎಲ್ಲ ವಿವರಣೆಯನ್ನು ಜನ ನೋಡ್ತಿದ್ದಾರೆ. ನಿಮ್ಮ ವ್ಯಾಖ್ಯಾನ, ನನ್ನ ವ್ಯಾಖ್ಯಾನ. ಈ ದೇಶದ ಜನ ನಮ್ಮೆಲ್ಲರಿಗಿಂತ ಬುದ್ಧಿವಂತರು. ಅದಕ್ಕೆ ವೋಟ್ ಹಾಕ್ಬೇಕಾದ್ರೆ ಅವ್ರು ಯಾರಿಗೆ ಹಾಕ್ಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಅವರನ್ನ ದಾರಿ ತಪ್ಪಿಸಿದ್ದು ಇಲ್ಲಿ ತನಕ ಮುಸಲ್ಮಾನರ ಬಗ್ಗೆ ಸುಳ್ಳು ಪ್ರೀತಿಯನ್ನು ತೋರಿದಂಥ JDS. ತಾವು ಕರೆಕ್ಟಾಗಿ ಕೇಳಿದ್ರಿ, ಮೀಸಲಾತಿ ಇರ್ಬೋದು, ಅದೆಲ್ಲ ಕೊಟ್ಟಿದ್ದು ವೋಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಹತಾಶರಾದರು. ಈಗ ಮೋದಿಯವ್ರ ಬಗ್ಗೆ ನಿಖಿಲ್ ಏನು ಹೇಳಿದ್ರು? ಪಾಪ ಅದು ಮಗು ಬಿಡಿ,
ಹೇಳಿದ್ರು. ಇವತ್ತು ಮೋದಿ ಜೊತೆ ಬಂದ್ಮೇಲೆ ಇನ್ನೊಂದು ಹೇಳ್ತಾರೆ. ಪ್ರಶ್ನೆ ಅದಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರಮ್ಮ ಅದನ್ನು ಹೇಳಿ. ಸಿದ್ದರಾಮಯ್ಯ ಕಾಂಗ್ರೆಸ್ ಬಗ್ಗೆ ಶ್ರೀನಿವಾಸ್ ಪ್ರಸಾದ್ ಖಂಡಿತ ಹೇಳಿದ್ರು. ನೀವು JDS ನವರು ಸಿದ್ದರಾಮಯ್ಯನವ್ರನ್ನ ಅಷ್ಟು ಕಷ್ಟಪಟ್ಟು ಬೆಳೆದು ಬಂದ ಇವತ್ತಿಗೂ ನೀವು ಹೀಯಾಳಿಸ್ತೀರಾ, ಕೆಟ್ಟದಾಗ ಒಂದ್ ನಿಮಿಷ ಅಣ್ಣ ನೋಡಿ. ಇವತ್ತು ನಾನು ಕನಿಷ್ಠ ದೇವೇಗೌಡಜಿಯವರ ನಂತರದ ಸೆಕೆಂಡ್ ಲೈನ್ ಲೀಡರಲ್ಲಿ ಬಂದಂಥವ್ರಿಗೆ ಒಬ್ಬ ಇಷ್ಟು ದೊಡ್ಡ ಹಿಂದುಳಿದ ವರ್ಗದ ನಾಯಕರಾಗಿ ಕಾಂಗ್ರೆಸ್ ಪಕ್ಷದಂಥ ಪಕ್ಷಕ್ಕೂ ಬಂದು, ಈಗ ರಾಮಕೃಷ್ಣ ಹೆಗಡೆಯವರು ಯಾಕೆ ಹೋದ್ರು, ಲಾಲು ಯಾಕೆ ಹೋದ್ರು, ಅದು ಯಾಕೆ ಹೋದ್ರು, ನನ್ನ ಚರಿತ್ರೆ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ ಅಲ್ವಾ? ಸಿದ್ದರಾಮಯ್ಯನವರ ಕೊಡುಗೆ ಇದೆಯಾ ಅಲ್ವಾ? ದ್ವೇಷಕ್ಕೂ ಒಂದು ಪೊಲಿಟಿಕಲ್ ಆಪರ್ಚುನಿಟೀಸ್ ಇಲ್ಲದೆ ಇದ್ದಾಗ ಟೀಕೆ ಎಲ್ಲರೂ ಮಾಡಿದರೆ, ಮೋದಿ ಅವರು ನಿತೀಶ್ ಅವರು ಮಾಡಿದ್ರು, ನಿತೀಶ್ ಅವರು ಮೋದಿ ಅವರು ಮಾಡಿದ್ರು. ನನ್ನ ಪ್ರಶ್ನೆಗೆ ಉತ್ತರಕ್ಕೆ ಬರ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಸಿಂಪಲ್. ಮೋದಿ ಅವರು ಈ ವಿಚಾರವನ್ನ ತಂದು, ಮುಸ್ಲಿಂ ವಿಚಾರವನ್ನ ತಂದಿಟ್ಟಾಗ ಅವ್ರು ಹತಾಶೆ ಆಗಿದ್ದಾರೆ ಅಂತಾನೆ ಸ್ಟೇಟ್ಮೆಂಟ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರೋದೇ ಆದ್ರೆ, ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಕಾರ್ಡನ್ನ ಪ್ಲೇ ಮಾಡಿದ್ದು ಕೂಡ ಹತಾಶೆಯ ಮನೋಭಾವನೆಯಲ್ಲೇ ಆಗಿರ್ಬೇಕಲ್ವಾ? ಹೇಳಿಕೆ ಇಲ್ಲ, ಅವರು ಒಕ್ಕಲಿಗ ಸಮಾಜಕ್ಕೆ ನೋಡಿ ಅರುಣ್, ಒಕ್ಕಲಿಗ ಸಮಾಜಕ್ಕೆ ಸಿಗಬೇಕಾದ ನ್ಯಾಯಬದ್ಧವಾದ ನಾಯಕತ್ವವನ್ನ ಕೊಡುವಲ್ಲಿ ಆಪರ್ಚುನಿಟೀಸ್ ಬಂದಾಗಲೆಲ್ಲ ಬಿಜೆಪಿ ಮೋಸ ಮಾಡಿದೆ. ಅದನ್ನ ನಾನೇನು ಡಿಬೇಟ್ ಮಾಡಿದ್ದೀನಿ, DK ಅವರು ಕಾಂಗ್ರೆಸ್ ನಾಯಕತ್ವದಲ್ಲಿ ಅವರಿಗೆ ಸಿಗಬೇಕಾದ ನ್ಯಾಯ ಕೊಡಿಸೋದಕ್ಕೆ ಸಮರ್ಥರಿದ್ದಾರೆ. ಅಲ್ಲ, ಸೋಲಿನ ಭೀತಿ ನಮ್ಗೆ ಯಾಕಿದೆ ನೋಡಿ. ಅವ್ರದ್ದು ಹೆಂಗಾಗುತ್ತೆ? ಒಂದ್ ನಿಮಿಷ ನನಗೆ ಮಾತಾಡಕ್ ಬಿಡಿ. ನಾನು ಹೇಳುದು ಪ್ರಣಾಳಿಕೆನಲ್ಲಿ ನಾವೇನೇನು ಹೇಳಿದ್ವಿ ಈಗ ಹೇಳಿದ್ದಲ್ಲ. ಪ್ರಣಾಳಿಕೆಯಲ್ಲೇ ಗ್ಯಾರಂಟಿಗಳನ್ನು ಕೊಟ್ಟಿದ್ರು. ಪ್ರಣಾಳಿಕೆ ಚುನಾವಣೆ ಆದ್ಮೇಲೆ 136 ಕೊಟ್ಟಿದ್ದಾರೆ. 136 ಕೊಟ್ಟ ಮೇಲೆ ಹೇಳಿದಂತೆ ನಡ್ಕೊಂಡಿದ್ದೀವಿ. ಅದನ್ನ ಅವ್ರು ಟೀಕೆ ಮಾಡೋ, ರಾಜಕೀಯ ಟೀಕೆ ಮಾಡೋ ಹಕ್ಕಿದೆ. ಅದನ್ನ ನಾನು ಇಲ್ಲ ಅಂತ ಹೇಳೋದಿಲ್ಲ. ಮೋಹನ್ ವಿಶ್ವ ಹೇಳಿದ ತರ ಯಾರನ್ನು ಓಲೈಸೋದು ಇಲ್ಲ, ಯಾರನ್ನು ತಿರಸ್ಕಾರನೂ ಮಾಡಲ್ಲ, ತುಷ್ಟೀಕರಣವೂ ಇಲ್ಲ, ತುಚ್ಛೀಕರಣವೂ ಇಲ್ಲ, ಅದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನಾನು ಮೋಹನ್ ಅವ್ರಿಗೆ ಒಂದು ಹೇಳ್ತೀನಿ. ಇವತ್ತು ಅವರು ಮುಸಲ್ಮಾನ ಇದನ್ನ ಇವತ್ತು ಮೋದಿಜಿ ಹೇಳಿದ್ದಾರೆ ಅಂತೇಳಿ ಅವ್ರು ಮಾತನಾಡ್ತಿದ್ದಾರಲ್ವಾ. ಮತ್ತೆ ಅನಂತಕುಮಾರ್ ಹೆಗ್ಗಡೆಗೆ ಅದನ್ನೇ ಹೇಳಿದ್ದು ಗಟ್ಟಿಯಾಗಿ, ಇವ್ರಿಗಿಂತ ಚೆನ್ನಾಗಿ, ಮೋದಿ ಅವ್ರಿಗಿಂತ ತುಂಬಾ ಚೆನ್ನಾಗಿ ಹೇಳಿದ್ರು, ಜನಪ್ರಿಯರು. ಅವ್ರಿಗೆ ಟಿಕೆಟ್ ಕಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ? ಆ ಮೊಮೆಂಟಲ್ಲಿ ಯಾಕೋ ಇದು ಅತಿರೇಕ ಆದರೆ ಇದು ಯೂಟರ್ನ್ ಆಗ್ಬಿಡುತ್ತೆ ಅಂತ ಅನ್ನಿಸ್ತು, ಟಿಕೆಟ್ ಕಟ್ ಮಾಡಿದ್ರು. ಕಾಗೇರಿ ಅವ್ರಿಗೆ ಕೊಟ್ಟಿದ್ರು ಸ್ಪೀಕರ್. ಅದು ಕಾಗೇರಿ ಅವ್ರು ಹೋಗಿದ್ದು ಸಪೋರ್ಟ್ ಮಾಡಿ ಅಂತೇಳಿ ಹೆಗ್ಡೆ ಅವ್ರ ಮನೆಗೇನೆ. ಅದರಿಂದ ಇವ್ರು ಹೇಳುವಂತ ಮಾತುಗಳನ್ನ ಮತದಾರರು ನಂಬೇಕಾಗಿದೆ, ಅವ್ರು ಹೇಳೋದನ್ನ ನಂಬ್ತಾ ಇಲ್ಲ. JDS ನವರು ಕೂಡ ಇವತ್ತು ಬದಲಾಗಿದ್ದಾರೆ. ಇಷ್ಟು ವರ್ಷ ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡ್ರು ಅಂತ ಮುಸಲ್ಮಾನ. ನಮ್ಮದು ನೈಜವಾದ ಮುಸಲ್ಮಾನರ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಸಂವಿಧಾನ ಏನ್ ಹೇಳುತ್ತೋ, ಕಾಂಗ್ರೆಸ್ ಪಕ್ಷಕ್ಕೆ ಸಂವಿಧಾನವೇ ಪರಮೋಚ್ಚ ಉತ್ಕೃಷ್ಟವಾದ ಒಂದು ಧರ್ಮ ಗ್ರಂಥ, ರಾಷ್ಟ್ರ ಗ್ರಂಥ. ಅದನ್ನ ಏನ್ ಹೇಳುತ್ತೋ ಅದರ ಪ್ರಕಾರ ಎಕ್ಸಾಕ್ಟ್ಲಿ ಯಾಕೆ ರಿಯಲಿ ಅಂತಂದ್ರೆ, ಹಾಗಿದ್ರೆ ಸಂವಿಧಾನದಲ್ಲಿ ಎಲ್ಲವನ್ನ ತಗೊಂಡ್ಬಿಟ್ಟು ಹಂಚಿಕೆ ಮಾಡಿ ಅಂತೇಳಿದೆ, ಸಂಪನ್ಮೂಲ ಹಂಚಿಕೆ. ನೀವು ನನ್ನ ಸ್ಯಾಮ್ ಪಿತ್ರೋಡ ಅವ್ರು ಯಾಕೆ ಹಾಕಿದಾಗ ಮೈಸೂರಿನ ವಿಚಾರವನ್ನ, ಮೈಸೂರು ಅಮೆರಿಕಾದ ವಿಚಾರವನ್ನ ತಂದಿಟ್ಬಿಟ್ಟು 45% ಈಗ ಮೇಡಮ್ ಏನ್ ಹೇಳಿದ್ರು, ಮೇಡಮ್ ನೀವು ಅದನ್ನೇ ಹೇಳಿದ್ರೆ ಹೇಳ್ಬಿಡಿ, ತುಂಬಾ ಡೈವರ್ಟ್ ಮಾಡಿ. ಲೆಟ್ಸ್ ಕಮ್ ಟು ದ ಟಾಪಿಕ್. ಅಲ್ಲಿ ಬೆಂಕಿ ಮತ್ತು ವಿಷವುಗಳು ಯಾವಾಗ ಸೋಲಿನ ಭೀತಿ ಕೊಡಿ, ಉತ್ತರ ಕೊಡಿ. ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಬಿಟ್ರೆ ನಿಮ್ಗೆ ತಡ್ಕೊಳಕ್ಕಾಗಲ್ವಾ? ಕೊಡಬಾರ್ದ ಅವರಿಗೆ? ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ, ನಾವು ಅದನ್ನ ಹೇಳ್ತಾನೆ ಇಲ್ಲ. ಇಲ್ಲಿ ಇವರು ಸಂವಿಧಾನವನ್ನ ಗೌರವಿಸೋರು, ಸಂವಿಧಾನದ ಪರಿಪಾಲಕರು ಅಂತ ದಿನಾ ಬೆಳಗ್ಗೆ ಎದ್ರೆ ರೋಡಲ್ಲೆಲ್ಲ ಟಮಟೆ ಒರೆಸ್ಕೊಂಡು ತಿರುಗ್ತಾರಲ್ಲ ಕಾಂಗ್ರೆಸ್ನವರು. ಸಂವಿಧಾನದಲ್ಲಿ ನಿಮಗೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬೇಕು ಅಂತ ಎಲ್ಲಿದೆ ತೋರಿಸಿ. ಸಂವಿಧಾನದಲ್ಲಿ ಎಲ್ಲಿದೆ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡಬಹುದು ಅಂತ? ಎಲ್ಲೂ ಇಲ್ಲ. ಸಂವಿಧಾನದ ವಿರುದ್ಧವಾಗಿ, ಬಾಬಾ ಸಾಹೇಬರ ವಿರುದ್ಧವಾಗಿ ಇವರು ಧರ್ಮಾಧಾರಿತವಾಗಿ ಮೀಸಲಾತಿ ಕೊಟ್ಟವರು. ನೆಕ್ಸ್ಟ್ ಒಕ್ಕಲಿಗ ಅಲ್ಲ,
ಕೇಳಿ ಅವ್ರು ಹೇಳ್ತಾ ಇರೋದು ಹಾಗಾದ್ರೆ ಮುಸ್ಲಿಂ ಆಕಾರ ಕೊಡ್ತಾ ಇಲ್ಲ, ಹಿಂದುಳಿದವರು ದೇವರಾಜ ಯಾವುದು ಅರಸ್ ಅಂತ. ಅವರು ಮುಸ್ಲಿಂ ಹಿಂದುಳಿದ ಇವಾಗ ಹಿಂದುಳಿದ ನ್ಯಾಷನಲ್ ಪಟ್ಟಿಯಲ್ಲಿ ಕಮಿಷನ್ ಕೊಟ್ಟಿರೋದು. ಕೇಳಿಸ್ಕೊಳ್ಳಿ ಮೇಡಮ್, ಧರ್ಮಾಧಾರಿತ ಇವಾಗ ಕೊಟ್ಟಿಲ್ಲ, ಅದೆಲ್ಲ ಬೇಡ, ತಪ್ಪು ಕೇಳಿಸ್ಕೊಳ್ಳಿ. ಈಗ ಧರ್ಮಾಧಾರಿತ ನ್ಯಾಷನಲ್ ಕೊಟ್ಟಿಲ್ಲ. ಕಮಿಷನ್ ಚೇರ್ಮನ್ ಏನ್ ಹೇಳಿದ್ದಾರೆ? ಮೇಡಮ್, ನೀವು ಮೇಡಮ್, entire ಇಲ್ಲ, ಮುಸ್ಲಿಂ ಇಲ್ಲ, ಲೀಗ್ ತಪ್ಪಾಗುತ್ತೆ. ಹಾಕಿದ್ದೀರಾ ಅಲ್ಲಿ. ಹಿಂದುಳಿದ ವರ್ಗ ಹಾಗಾದ್ರೆ ಅಂತ ಶೇಖ್ಸು, ಕಟ್ಟಿದ್ದೀವಿ. ಕೇಳಿಸ್ಕೊಳ್ಳಿ. ಮುಸಲ್ಮಾನರು ಹಿಂದುಳಿದ ವರ್ಗ ಕೇಳಿಸ್ಕೊಳ್ಳಿ ಅಂತ ಇಲ್ಲಿ. ಕೊಟ್ಟಿರೋದು. ನಿಮಗೆ ವಿಷಯ ಗೊತ್ತಿಲ್ಲ. ಹಾಗಾದ್ರೆ ಶೇಖ್ಸು, ಪಠಾನ್ಸು, ರಜಾಕ್ಸು ಇವರೆಲ್ಲ ಹಾಗಾದ್ರೆ ಹಿಂದುಳಿದ ವರ್ಗದವರಾ? ಬಕರ್ವಾಲಗಳು. ಕೋರ್ಟ್ ಗಟ್ಟಲೆ ನಾನು ಅವ್ರ ಹತ್ರ, ಹೇಳ್ತೀನಿ, ಇನ್ನು ಶೇಖ್ಸ್ಗಳ ಹತ್ರ, ಹೇಳ್ತೀನಿ. ಅವರೆಲ್ಲ ನೋಡಿ, ನಿಂತಾಗ ಅವ್ರಿಗೂ ಮುಸಲ್ಮಾನರಲ್ಲಿ ಕೊಡ್ತೀರಾ ಸಣ್ಣ ನೀವು? minute ಶೇಖ್ಸ್ಗಳು ಕೊಡ್ತೀರಾ loafers ನೀವು? ಅಂತಿದಾರಲ್ಲ ಪಠಾನ್ಸ್ಗಳು ಅವರು. ಕೊಡ್ತೀರಾ ನೀವು? ಅರೆ, ಏನಕ್ಕೆ ಅರೆ, ಮುಸ್ಲಿಮ್ಸ್ ಅಂತ ಅಲ್ಲ, ಹೇಳಿದ್ರೆ ಅರೆ, ಅದಕ್ಕಿಂತ ಇಡೀ ಮುಸ್ಲಿಂ ಜಾಸ್ತಿ ಧರ್ಮದ ಗೊತ್ತು ಹೆಸರು ಹಾಕಿದ್ದೀರಾ ಅಲ್ಲಿ. ನೀವು ಇವಾಗ ಅದನ್ನೇ ನೀವು ಇವಾಗ ಅದ್ರ ನ್ಯಾಷನಲ್ ಬಗ್ಗೆ ಬ್ಯಾಕ್ವರ್ಡ್ ಮಾತಾಡ್ತೀರಾ. ಕಮಿಷನ್ ಹೇಳ್ತಾ ಇರೋದು. ಇವಾಗ ಅದ್ರ ಬಗ್ಗೆ ಕೇಳಿಸ್ಕೊಳ್ಳಿ. ಮಾತಾಡ್ತೀರಾ. ನಾವು Second ಶುರುವಿಂದ point. ಗೊತ್ತಿದೆ ನಮಗೆ. Second ಪದ point. use ಮಾಡಿದ್ದಾರೆ. ಒಕ್ಕಲಿಗರಿಗೆ ಕಾಂಗ್ರೆಸ್ ಪಕ್ಷ ಏನು ನ್ಯಾಯ ಒದಗಿಸಿದೆ, ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರು. ಇದೇ ಅಸಂವಿಧಾನಿಕವಾಗಿ ಮುಸಲ್ಮಾನರಿಗೆ ಇದ್ದಂತ 4% ಮೀಸಲಾತಿಯನ್ನು ತೆಗೆದು 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಕೊಟ್ಟಿದ್ದು ಬಿಜೆಪಿ ಸರ್ಕಾರ. ಅದನ್ನ ವಿರೋಧ ಮಾಡಿ ಇವತ್ತು ಕೋರ್ಟ್ ನಲ್ಲಿ ಕೇಸ್ ಹಾಕೋದು ಕಾಂಗ್ರೆಸ್ ಸರ್ಕಾರ. ಯಾರು ಒಕ್ಕಲಿಗರ ವಿರೋಧಿಗಳು? ಯಾರು ಲಿಂಗಾಯತ ವಿರೋಧಿಗಳು? ಇವರು ಒಕ್ಕಲಿಗರ ವಿರೋಧಿಗಳು, ಇವರು ಲಿಂಗಾಯತ ವಿರೋಧಿಗಳು. ಇವರು ಇವತ್ತು ಕೋರ್ಟ್ ಆಗಿರೋದು. ಒಕ್ಕಲಿಗ ಜನಾಂಗ ಅಲ್ಪಸಂಖ್ಯಾತ ಗಲಾಟೆಗೆ ಋಣ ಸಂದಾಯದ ಪ್ರೇರೇಪಣೆ ರಾಜಕಾರಣ ಅಂದ್ರೆ ಮಾಡೋದಕ್ಕೆ ಇನ್ನೇನ್ ಅನ್ಬೇಕು? ಇದನ್ನ ಅಲ್ಪಸಂಖ್ಯಾತ ಋಣ ಸಂದಾಯ ರಾಜಕಾರಣ ಅಂದ್ರೆ ಇನ್ನೇನ್ ಅನ್ಬೇಕು? ನಾವು ಒಕ್ಕಲಿಗರಿಗೆ ಲಿಂಗಾಯತರಿಗೆ ಮೀಸಲಾತಿ ಕೊಟ್ರೆ ಅದ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾರೆ. ಚುನಾವಣೆಗಿಂತ ಮುಂಚೆ ಇದೆ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಮತ್ತೆ ವಾಪಸ್ಸು ಲಿಂಗಾಯತರಿಂದ ಕಿತ್ಬಿಟ್ಟು ಒಕ್ಕಲಿಗರಿಂದ ಕಿತ್ಬಿಟ್ಟು ಮುಸಲ್ಮಾನರಿಗೆ ಕೊಡ್ತೀವಿ ಮೀಸಲಾತಿ ಅಂತ ಹೇಳ್ತಾರೆ. ನೋಡಿ Okay, ಗೊತ್ತಾಯ್ತಲ್ಲ?